ಫಸ್ಟ್ ಚೋಕ್ ಆನ್ ಮಾಡಿಬಿಟ್ಟು ಮ್ಯಾನ್ಯುಯಲ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇದು ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಿರ್ಬೋದು. ಸ್ವಿಫ್ಟ್ ಪ್ರೋ ಇದನ್ನು ಆಲ್ಫಾ ಕಂಪನಿದೆ, ಸಬ್ ಬ್ರ್ಯಾಂಡ್ ಬರುತ್ತೆ. 3 kW ಎಲ್ಲ ಆಲ್ಮೋಸ್ಟ್ ಒಂದು 30,000 ಇಂದನೇ ಸ್ಟಾರ್ಟ್ ಆಗ್ತಿದೆ. 3 ಫೇಸ್ ಕನೆಕ್ಟ್ ಮಾಡ್ಕೊಬೋದು, ಸಿಂಗಲ್ ಫೇಸ್ ಕನೆಕ್ಟ್ ಮಾಡ್ಕೊಬೋದು. ಚೋಕಿಂದ ನಿಮಗೆ ಇದು ಕೂಡ ರಿಮೋಟಲ್ಲಿ ಬರುತ್ತೆ. ಸರ್ವಿಸ್ ಬೇಕಾದ್ರೆ ಮನೆ ಹತ್ರನೂ ಕೂಡ ಬರ್ತಾರೆ, ಅಥವಾ ಇವ್ರದೇ ಸರ್ವಿಸ್ ಸೆಂಟರ್ ಇಲ್ಲೇ ಕೂಡ ಇದೆ. 8 hours ಕೊಂಡ್ಮ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಬರಲ್ಲ. ಮನೆ ವೆಲ್ಡಿಂಗು, ಫಾರ್ಮ್ ಹೌಸ್ಗೆ, ಎಲ್ಲ ಡ್ರಿಲ್ಲಿಂಗು. ಓಕೆ, ಔಷಧಿ ಪ್ರಯರ್ ಬ್ಯಾಟ್ರಿ ಇದು ನನಗೆ ನಾನೆಲ್ಲಾಗಿ ಒಂದು ಬಟನ್ ಪ್ರೆಸ್ ಮಾಡ್ಕೊಂಡು ಆಟೋಮೆಟಿಕ್ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬ್ಲೋವರ್ಸು, ಟೂಲ್ಸು, ಕಟಿಂಗ್ದು, ಡ್ರಿಲ್ಲಿಂಗ್ದು ಓಕೆ ಎಲ್ಲ. ಪ್ಯಾನ್ ಇಂಡಿಯಾ ಅಥವಾ ಸೌತ್ ಇಂಡಿಯಾ ಆಗಲಿ ಅಥವಾ ಕರ್ನಾಟಕ ಎಲ್ಲಿದ್ದರೂ ನಾವು ಶಿಪ್ಮೆಂಟ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಶಾಪ್ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನ ಕ್ಯೂಸ್ ಆಗ್ತಾ ಇರುತ್ತೆ. ಯಾರ್ಯಾರು ಇವಾಗ ಹೊಸ್ದಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರೋ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅಕಾರ್ಡಿಂಗ್ ಟು ಖಾತಾ ರೂಲ್ಸ್ ಎಲ್ಲ ಚೇಂಜ್ ಆಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಟೆಂಪರರಿ ಕರೆಂಟ್ಸ್ ಕೂಡ ಯಾವುದಕ್ಕೆ ಪ್ರೊವೈಡ್ ಮಾಡ್ತಾ ಇಲ್ಲ. ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡೋರ್ಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ವೆಲ್ಡಿಂಗ್ ಮಾಡಬೇಕಾದ್ರೆ, ಆರ್ಕ್ ವೆಲ್ಡಿಂಗ್ ಮಾಡಬೇಕಾದ್ರೆ, ಕನ್ಸ್ಟ್ರಕ್ಷನ್ ಸೈಟಲ್ಲಿ ಯೂಸ್ ಮಾಡಬೇಕಾದ್ರೆ ಪವರೇ ಇಲ್ಲಾಂದರೆ ತುಂಬಾ ಕಷ್ಟ ಆಗ್ತಿದೆ. ಅದರಿಂದ ಮನೆ ಕಟ್ಟೋದು ಕೂಡ ಡಿಲೇ ಆಗ್ತಿದೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಅದಕ್ಕೆ ತುಂಬ ಜನ ಏನಂದರೆ ರೆಂಟಲಲ್ಲಿ ತುಂಬ ಜನ ಇದು ಜನ್ರೇಟರ್ಸ್ ಎಲ್ಲ ತೊಗೊತಿದ್ದಾರೆ. ಅದಕ್ಕೆ ನಾನು ನಿಮಗೊಂದು ಬೆಸ್ಟ್ ಪ್ರೈಸಲ್ಲಿ ಜನ್ರೇಟರ್ಸ್ ಕೂಡ ತೋರಿಸ್ತಾ ಇದ್ದೀನಿ ವಿತ್ ವಾರಂಟಿ ಜೊತೆ. ಸೊ ಅದಕ್ಕೆ ನಾವೆಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಬೆಂಗಳೂರು JC ರೋಡು ಭಾರತ್ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ಬರುತ್ತೆ. ಸೊ ಆಲ್ಫಾ ಸ್ಟೋರ್ ಅಂತ ಇವ್ರದ್ದು ಹೆಸರು ಬಂದುಬಿಟ್ಟು ನೋಡ್ತಿರ್ಬೋದು. ಸೊ ಹಂಗೆ ನೀವು ಬಂದರೆ ಸೊ ಸ್ಟಾರ್ಟಿಂಗ್ ಎಂಟ್ರಿಯಿಂದ ನಿಮಗೆ 1 kW ಆಗಲಿ 3 kW ಆಗಲಿ 5 kW ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ 3 kW ಎಲ್ಲ ಆಲ್ಮೋಸ್ಟ್ ಒಂದು 30,000 ಇಂದನೇ ಸ್ಟಾರ್ಟ್ ಆಗ್ತಿದೆ ಜನ್ರೇಟರ್ಸ್ ಎಲ್ಲ. ಅದರಲ್ಲೂ ನಿಮಗೆ ಸೈಲೆಂಟು, ನಾನ್ ಸೈಲೆಂಟ್ ಅಂತೆಲ್ಲ ಬರುತ್ತೆ. ಸೊ ಅದು ಕೂಡ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಹಂಗೆ ನೀವು ಸೊ ಒಳಗೆ ಬಂದರೆ ಕೂಡ ನಿಮಗೆ ಸುಮಾರು ಮಾಡೆಲ್ಸ್ ಎಲ್ಲ ಇದೆ. ಇದೆಲ್ಲ ನೋಡ್ತಿರ್ಬೋದು ಕಮರ್ಷಿಯಲ್ಗೆ, ಅಂದರೆ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕೂಡ ನಿಮಗೆ ಏನಂದರೆ ರಿಮೋಟ್ ಕಂಟ್ರೋಲ್ ಸ್ಟಾರ್ಟ್ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ 3 ಫೇಸ್ ಕನೆಕ್ಟ್ ಮಾಡ್ಕೊಬೋದು, ಸಿಂಗಲ್ ಫೇಸ್ ಕನೆಕ್ಟ್ ಮಾಡ್ಕೊಬೋದು. ಚೋಕಿಂದ ನಿಮಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಆಗುತ್ತೆ. ಆ ಥರ ಆಪ್ಷನ್ಸ್ ಕೂಡ ಇದೆ. ಇದೆಲ್ಲ ನಿಮಗೆ ಮೇಂಟೆನೆನ್ಸ್ ಅಂತ ಏನೂ ಬರೋಲ್ಲ. ಸೊ ಯೂಶ್ವಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ 6 months ಒನ್ಸು, 1 year ಒನ್ಸು ಕಾರ್ಬೊರೇಟರ್ ಕ್ಲೀನ್ ಮಾಡೋದು ಅಥವಾ ಆಯಿಲ್ ಚೇಂಜ್ ಮಾಡಬೇಕು. ಯೂಶ್ವಲಿ ಇದನ್ನು ನೀವು ಆನ್ ಮಾಡಬೇಕಾದ್ರೆ ಫಸ್ಟು ಆಯಿಲ್ ಚೇಂಜ್ ಮಾಡಿಬಿಟ್ಟೆ ಆನ್ ಮಾಡಬೇಕು. ಸೊ ಇದೆಲ್ಲ ನಿಮಗೆ 1 hourಗೆ 1 liter ಪೆಟ್ರೋಲ್ ತೊಗೊಳುತ್ತೆ. 10 kW ಎಲ್ಲ ತೊಗೊಂಡ್ರೆ ನಿಮಗೆ 1 hourಗೆ 2 liter ಪೆಟ್ರೋಲ್ ತೊಗೊಳುತ್ತೆ. ಆ ಥರ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಇದೆ. ಮತ್ತು ವಾರಂಟಿ ಕೂಡ ಇರುತ್ತೆ. ನಿಮಗೆ 6 months 1 year ತನಕ ನಿಮಗೆ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಪವರ್ ಟೂಲ್ಸ್ ಕೂಡ ಸಿಗುತ್ತೆ, ಬ್ಲೋವರ್ ಕೂಡ ಸಿಗುತ್ತೆ. ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂದರೆ ನಿಮಗೆ ಸ್ಪ್ರೇಯರ್ ಕೂಡ ಇದೆ. ಸೊ ಈ ಕಡೆ ಬಂದರೆ ನಿಮಗೆ ಎಲ್ಲ ಅಗ್ರಿಕಲ್ಚರ್ ಕಟಿಂಗ್ ಮಿಷಿನ್ಸ್ ಆಗಲಿ, ಮತ್ತು ನಿಮಗೆ ವೀಟ್ ಕಟರ್ಸ್ ಆಗಲಿ, ಗ್ರಾಸ್ ಕಟರ್ಸ್ ಆಗಲಿ, ತುಂಬಾ ಆಪ್ಷನ್ಸ್ ಕೂಡ ಇದೆ. ಸೊ ಇದೆಲ್ಲ ನೋಡ್ತಿರ್ಬೋದು. ವಿತ್ ರಿಮೋಟ್ ಸ್ಟಾರ್ಟ್ ಜೊತೆನೇ ಬರುತ್ತೆ. ಇದೆಲ್ಲ ತುಂಬ ಜನ ನೋಡಿರೋ ವಿತ್ ರಿಮೋಟ್ ಸ್ಟಾರ್ಟ್ ಜೊತೆನೇ ಬರುತ್ತೆ. ಸುಮಾರು ಬೆಸ್ಟ್ ಪ್ರೈಸಲ್ಲಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ವಾರಂಟಿ ಅಂತ ಬಂದರೆ ಇದು ಕೂಡ ತುಂಬಾ ಆಪ್ಷನ್ಸ್ ಇದೆ. ತುಂಬ ಜನ ಕೇಳ್ಬೋದು ಸರ್ ವಾರಂಟಿ ಎಲ್ಲ ಹೆಂಗೆ ಅಂತ. ನಿಮಗೆ ಸರ್ವಿಸ್ ಬೇಕಾದ್ರೆ ಮನೆ ಹತ್ರನೂ ಕೂಡ ಬರ್ತಾರೆ, ಅಥವಾ ಇವ್ರದೇ ಸರ್ವಿಸ್ ಸೆಂಟ್ರು ಇಲ್ಲೇ ಕೂಡ ಇದೆ JC ರೋಡ್ ಹತ್ರನೇ. ಸೊ ಸ್ಪೇರ್ಸ್ ಕೂಡ ನಿಮಗೆ ತೋರಿಸಿರ್ತೀನಿ ಯಾವ ಥರ ಒಂದು ಸ್ಪೇರ್ಸ್ ಇದೆ ನೋಡಿ. ಮತ್ತು ನೀವು ಹಂಗೆ ಒಳಗೆ ಬಂದರೆ ಕೂಡ ತುಂಬ ಜನ ಹೇಳ್ಬೋದು ಸರ್ ಸ್ಟಾಕ್ಸ್ ಎಲ್ಲ ಇವ್ರ ಹತ್ರ ಮುಂಚೆನೇ ಹೇಳ್ಬೇಕಾ ನಾವು, ಅಥವಾ ಇವ್ರ ಹತ್ರ ಸ್ಟಾಕ್ಸ್ ಆಲ್ರೆಡಿ ಇದೆಯಾ ಅಂತ. ಸೊ ಹಿಂಗೆ ನೀವು ಈ ಕಡೆ ನೋಡಿದ್ರೆ ಸ್ಟಾಕ್ಸ್ ಕೂಡ ನೋಡಿ ಎಷ್ಟು ಸಿಕ್ಕಾಬಟ್ಟೆ ಸ್ಟಾಕ್ಸ್ ಇದೆ ಅಂತ. ಸೊ ರೇಟ್ ಅಂತಲೇ ಹೇಳ್ಬೋದು. ಇದು ಸ್ವಿಫ್ಟ್ ಪ್ರೋ ಅಂತ ಬಂದ್ಬಿಟ್ಟು ಆಲ್ಫಾ ಅವ್ರದ್ದೇ ಸಬ್ ಬ್ರ್ಯಾಂಡಲ್ಲಿ ಕೂಡ ಸ್ವಿಫ್ಟ್ ಪ್ರೋ ಅಂತ ಕೂಡ ಇದೆ. ಇದರಲ್ಲೂ ವೇರಿಯಸ್ ಮಾಡೆಲ್ಸ್ ಎಲ್ಲ ಇದೆ, ಸುಮಾರು ಆಪ್ಷನ್ಸ್ ಎಲ್ಲ ಇದೆ. ಸೊ ಇದೆಲ್ಲ ನೋಡ್ಬೋದು 10 kW ಎಲ್ಲ ಯಾವ ಥರ ಒಂದು ರೇಂಜಲ್ಲಿ ಇದೆ ಅಂತ. ಕಲರ್ ಆಗಲಿ ಸೂಪರ್ ಆಗಿರುತ್ತೆ. ಮತ್ತು ಇದನ್ನು ಲೇಡೀಸ್ ಕೂಡ ಆರಾಮಾಗಿ ನೀಟಾಗಿ ಕೈಯಲ್ಲಿ ಕೂಡ ಎತ್ಕೊಂಡು ಹೋಗ್ಬೋದು. ಇದರಲ್ಲಿ ಸೈಡಲ್ಲಿ ಹ್ಯಾಂಡಲ್ಸ್ ಕೂಡ ಕೊಟ್ಟಿರ್ತಾರೆ. ಅದೆಲ್ಲ ಯಾವ ಥರ ಅಂತ ತೋರಿಸ್ತೀನಿ. ಇದು ಯಾವ ಥರ ಸ್ಟಾರ್ಟ್ ಆಗುತ್ತೆ, ಇನ್ನು ಯಾವ ಥರ ಎಲ್ಲ ಆಪ್ಷನ್ಸ್ ಇದೆ ಎಲ್ಲ ನೋಡೋಣ ಬನ್ನಿ. ಸೊ ಫಸ್ಟು ಸ್ಟಾರ್ಟಿಂಗ್ ಮಾಡೆಲ್ಸ್ ನೋಡ್ತಿರ್ಬೋದು ಆಲ್ಫಾ ಸೀರೀಸಲ್ಲಿ ಬರುತ್ತೆ. ಇದೆಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಸೈಲೆಂಟ್ ಇರುತ್ತೆ, ಸೌಂಡ್ ಅಷ್ಟು ಬರೋಲ್ಲ. ಸೊ ಇದರಲ್ಲಿ ಯಾವ ಥರ KVs ಇದೆ ಸರ್? ಇದು 1 kV. ಹಾಂ. ಓಕೆ, ಇದು ಮ್ಯಾನ್ಯುಯಲಾಗಿ ಸ್ಟಾರ್ಟ್ ಮಾಡಬೇಕಲ್ಲ? ಹಾಂ. ಫಸ್ಟು ಚೋಕ್ ಆನ್ ಮಾಡಿಬಿಟ್ಟು ಮ್ಯಾನ್ಯುಯಲಾಗಿ ಸ್ಟಾರ್ಟ್ ಮಾಡಬೇಕು. ನೋಡ್ಬೋದು ಸೌಂಡೇ ಇರೋಲ್ಲ, ತುಂಬಾ ಕಡಿಮೆ ಸೌಂಡು. ಓಕೆ, ಸೊ ಇದನ್ನು ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್? ಇದು ಲೈಟಿಂಗ್ಸು, ಮನೆ ಯೂಸ್ಗೆ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಓಕೆ, ಎಲೆಕ್ಟ್ರಿಕಲ್ ಗಾಡಿ. ಆಮೇಲೆ ಯೂಶಲಿ ಏನಂದ್ರೆ ಇವಾಗೆಲ್ಲ ಬೆಂಗಳೂರಲ್ಲಿ ಫುಡ್ ಟ್ರಕ್ ಅದೆಲ್ಲ ಮಾಡ್ತಿರ್ತಾರೆ, ಅದಕ್ಕೂ ಯೂಸ್ ಆಯ್ತದ. ಫುಡ್ ಟ್ರಕ್ ಯೂಸ್ ಮಾಡ್ಕೊಬೋದು. ಸೊ ಆ ಥರ ಆಪ್ಷನ್ ಇದೆ. ಇದು 1 kW ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 2 kV. ಸೊ 2 kV ನೋಡ್ತಿರ್ಬೋದು. ಇದರಲ್ಲಿ ಸೇಮ್ ಮ್ಯಾನ್ಯುಯಲ್ ಸ್ಟಾರ್ಟ್ ಬರುತ್ತೆ. ಚೌಕ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋದು. ಮತ್ತು ಇದಲ್ಲೆಲ್ಲ ಏನಂದರೆ ನಿಮಗೆ ಇಲ್ಲಿ ಕೂಡ ಔಟ್ಪುಟ್ ಕೊಟ್ಬಿಡ್ತಾರೆ.
ಮತ್ತು ಆನ್ ಆ್ಯಂಡ್ ಆಫ್ ಇರುತ್ತೆ, ರೀಸೆಟ್ ಬಟನ್ ಇರುತ್ತೆ, ಮತ್ತು ಎಷ್ಟು ಓಡ್ತಾ ಇದೆ ಅದು ಕೂಡ ಇರುತ್ತೆ. ಇದು ಗಂಟೆಗೆ ಎಷ್ಟು ಲೀಟ್ರ್ ಪೆಟ್ರೋಲ್ ತೊಗೊಳುತ್ತೆ ಸರ್? 3 ಇದು ಗಂಟೆಗೆ ಅರ್ಧ ಲೀಟ್ರ್ ಇವೆರಡು. ಅರ್ಧ ಲೀಟ್ರ್ ಇದು ಎರಡು ತೊಗೊಳುತ್ತೆ. 1 kV 3 kV ಅರ್ಧ ಲೀಟ್ರ್ ತೊಗೊಳುತ್ತೆ. ಟೋಟಲ್ ಕೆಪಾಸಿಟಿ ಎಷ್ಟು ಬರುತ್ತೆ? ಇದು ಕೆಪಾಸಿಟಿ ಇದು 3 to 4 ಅವರ್ಸ್ ರನ್ ಮಾಡಿ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಕೊಟ್ಟು ತಿರ್ಗಾ 4 ಅವರ್ಸ್ ರನ್ ಮಾಡ್ಬೋದು. ಆಯಿಲ್ ಒಂದು ಮೇಂಟೈನ್ ಮಾಡಬೇಕು. ಓಕೆ ಸರ್, ಸೂಪರ್. ಸೊ ಇದೊಂದು ನೋಡ್ತಿರ್ಬೋದು, ಇದೆಲ್ಲ ಏನಂದರೆ ನಿಮಗೆ ಮಿನಿ ಸೂಟ್ ಕೇಸ್ ಥರನೇ ನಾವು ಕ್ಯಾರಿ ಮಾಡ್ಬೋದು. ಕಾರ್ ಆಗಲಿ, ಬೈಕ್ ಆಗಲಿ, ಈವನ್ ಆಟೋಲ್ಲಿ ಕೂಡ ಕ್ಯಾರಿ ಮಾಡ್ಕೊಬೋದು. ಸೊ ಅಷ್ಟೊಂದು ಪೋರ್ಟಬಲ್ ಆಗಿರುತ್ತೆ. ನೀವು ಏನಾದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ಅದನ್ನು ಟ್ರಾವೆಲ್ ಮಾಡ್ಕೊಬೋದು. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಸರ್? ಓಕೆ, ಇದು ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಿರ್ಬೋದು. ಚೌಕ್ ಇಟ್ಕೊಂಡು ಬಟನ್ ಸ್ಟಾರ್ಟ್ ಮಾಡೋದು. ಓಕೆ, ಇಲ್ಲಿ ಮೀಟ್ರು, ಸೊ ವೋಲ್ಟೇಜ್ ವೋಲ್ಟೇಜ್ ಎಷ್ಟು ಓವರ್ ಲೋಡ್ ತಗೊಳ್ತಾ ಇದೆ, ಎಷ್ಟು ಔಟ್ಪುಟ್, RPM ಇದರಲ್ಲೆಲ್ಲ ಬರ್ತದೆ. ಸೊ ಓವರ್ಲೋಡ್ ಆದರೆ ಏನಾದರೂ ಆಫ್ ಆಗೋದು, ಟ್ರಿಪ್ ಆಗುತ್ತೆ, ಕಟ್ ಆಗುತ್ತೆ, ತಿರ್ಗಾ ನಾವು ಸ್ಟಾರ್ಟ್ ಮಾಡಿ ಲೋಡ್ ಕಮ್ಮಿ ಮಾಡ್ಕೊಳ್ಬೋದು. ಇದು ಮತ್ತೆ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಗಾಡಿಗೂ ಆಯ್ತದ. ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ಬೋದು, ತುಂಬ ಜನ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ಪವರ್ ಬೇಕು ಅಂದರೆ ನಿಮಗೆ ಅದಕ್ಕೂ ಯೂಸ್, ಕಾರು ಎಲ್ಕ ಆಯ್ತದ. ಎಲೆಕ್ಟ್ರಿಕ್ ಕಾರು, 2 ವೀಲರ್ಸ್ ತನಕನೂ ಇದಾಗ್ಬಿಡುತ್ತೆ. ಇದು 5 kilowatts ಬರುತ್ತೆ. 5 kilo. ಓಕೆ, ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು, ತುಂಬಾ ಸೀರೀಸ್ ಆಫ್ ಮಾಡೆಲ್ಸ್ ಎಲ್ಲ ಇದೆ, ಎಲ್ಲನೂ ನೋಡೋಣ. ಸೊ ನೆಕ್ಸ್ಟ್ ಯಾವುದು ಸರ್ ಇದು? ಇದು ಸ್ವಿಫ್ಟ್ ಪ್ರೋ. ಹಾಂ, ಸ್ವಿಫ್ಟ್ ಪ್ರೋ. ಇದನ್ನು ಆಲ್ಫಾ ಕಂಪನಿದೆ, ಸಬ್ ಬ್ರ್ಯಾಂಡ್ ಬರುತ್ತೆ. ಓಕೆ, ಓಕೆ, ಇದು ಕೂಡ ಮ್ಯಾನ್ಯಲ್ ಸ್ಟಾರ್ಟ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಏನೇನೆಲ್ಲ ಆಪ್ಷನ್ ಬರುತ್ತೆ ಸರ್ ನಮಗೆ? ಇದರಲ್ಲಿ ಹಾಂ, 1 HP ಮೋಟರ್ ಕೆಪಾಸಿಟಿ, ಕಂಬಿ ಕಟ್ ಮಾಡೋದು, 1 HP ಮೋಟರ್ ಕೆಪಾಸಿಟಿ, ಕಂಬಿ ಕಟ್ ಮಾಡೋದು, ಯೂಸ್ ಆಗುತ್ತೆ. ವೆಲ್ಡಿಂಗ್ ಒಂದು ಆಗಲ್ಲ. ಓಕೆ, ಎಸಿನೂ ರನ್ ಮಾಡೋದು. 1 HP AC, 1 ton ಎಸಿನೂ ರನ್ ಆಯ್ತದ. ಲೈಟಿಂಗ್ಸು, ಮನೆ ಯೂಸ್ಗೆ ಎಲ್ಲದಕ್ಕೂ ಪರ್ಸ್ಪರ್ ರನ್ ಆಯ್ತದೆ. ಗಂಟೆಗೆ 1 ಲೀಟರ್ ಪೆಟ್ರೋಲ್ ಕುಡಿತೀವಿ. ಗಂಟೆಗೆ 1 ಲೀಟರ್. ಮತ್ತೆ ಇದೆಲ್ಲನೂ 4 ಸ್ಟ್ರೋಕೆ ಬರುತ್ತೆ. ಎಲ್ಲ 4 ಸ್ಟ್ರೋಕ್ ಬರುತ್ತೆ. ಸೊ ಟೋಟಲ್ ಕೆಪಾಸಿಟಿ ಎಷ್ಟು ಬರುತ್ತೆ ಲೀಟರ್ಸು? ಇದು ಗಂಟೆಗೆ 1 ಲೀಟರ್, 15 ಟ್ಯಾಂಕ್, 15 ಲೀಟರ್ ತನಕ ಬರುತ್ತೆ. ಮತ್ತೆ ಇದನ್ನ ನಾವು ಕ್ಯಾರಿ ಹಿಂಗೆ ವೀಲು ಹ್ಯಾಂಡಲ್ ಕೊಟ್ಟಿರ್ತೀರಾ, ಕ್ಯಾರಿ ಮಾಡ್ಕೊಂಡು. ಸೂಪರ್. ವಿತ್ ವೀಲ್ಸ್ ಕೂಡ ಕೊಟ್ಟಿರ್ತಾರೆ ನೋಡ್ಬೋದು. ಓಕೆ, ಸೊ ಇದು ಕೂಡ ನೋಡ್ತಿರ್ಬೋದು ನಿಮಗೆ. ಇದು ಔಟ್ಪುಟ್ಸ್ ಎಲ್ಲ ಬರುತ್ತೆ ಈ ಥರ ಕ್ಲೀನಾಗಿ. ಕ್ವಾಲಿಟಿ ಕೂಡ ಸೂಪರ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲನೂ ಸೂಪರ್ ಆಗಿದೆ. ಮತ್ತು ವೋಲ್ಟೇಜ್ ಕೂಡ ತೋರಿಸುತ್ತೆ, ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಇದೆಲ್ಲ ಮೇಂಟೆನೆನ್ಸ್ ಹೆಂಗೆ ಸರ್ ನಮಗೆ? ಇದು 8 hours ಕೊಂಡ್ಮ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಬರಲ್ಲ. ಇಂಜಿನ್ ಆಯಿಲ್ ಪೆಟ್ರೋಲ್, ಕಾರ್ಬೊರೇಟ್ರು ಅದೇನಿಲ್ಲ. 6 ರನ್ ಡೈಲಿ ರನ್ ಆಯ್ತು ಏನು ಇಲ್ಲ, ಏನು ಪ್ರಾಬ್ಲಮ್. 1 month 2 month ಯೂಸ್ ಬಿಟ್ಟಾಗ ಕಾರ್ಬೊರೇಟರ್ ಒಂದು ದಪ್ಪ ಸರ್ವಿಸ್ ಮಾಡ್ಕೊಂಡ್ರೆ ಏನು. ಓಕೆ, ಸೊ ಸರ್ವಿಸ್ ಕೂಡ ನಿಮ್ದು ನಮ್ಮದೇ ಇದೆ, ಸರ್ವಿಸು ಎಲ್ಲ ಸಿಗುತ್ತೆ. ಮನೆಗೆ ಬೇಕಾದ್ರೂ ಮನೆಗೆ ಬರ್ತಾರೆ ಸರ್ವಿಸ್ಗೆ. ಓಕೆ, ಸೊ ಅದು ನೆಕ್ಸ್ಟ್ ಮಾಡಲು 5 kV ಬರುತ್ತೆ. ಸ್ವಿಫ್ಟ್ 6.5 ಮಾಡಲು. ಹಾಂ. ಸೊ ನೋಡ್ಬೋದು, ಇದು ಕೂಡ ಇದು 2 HP ಕೆಪಾಸಿಟಿ, 2 HP ತನಕ ಓಡುತ್ತೆ. ಓಕೆ, ಇದು ವೆಲ್ಡಿಂಗು ನಡೀತದೆ. 200 ಇದಕ್ಕಿಂತ ನೆಕ್ಸ್ಟ್ ಮಾಡಲ್ ಇದೆ, 300 ನಡೀತದೆ. ಎಲ್ಲದಕ್ಕೂ ನಡೀತದೆ. ಗಂಟೆಗೆ 2 ಲೀಟರ್ ಪೆಟ್ರೋಲ್ ಇದೆ. ಗಂಟೆಗೆ 2 ಲೀಟರ್ ಪೆಟ್ರೋಲ್. ಎಷ್ಟು ಲೀಟರ್ ಸರ್ ಇದು? 25 ಲೀಟರ್. 25 ಲೀಟರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮಾಡಲ್ ನೋಡ್ತಿರ್ಬೋದು, ಇದು ಆಲ್ಫಾ ಕ್ಲಾಸಿಕ್. ಓಕೆ, ಆಲ್ಫಾ ಕ್ಲಾಸಿಕ್ ಅಂತ ಬರುತ್ತೆ. ಇದು ಕೂಡ ನೋಡ್ತಿರ್ಬೋದು. ಲೈಟು. ಓಕೆ, ಇದೆಷ್ಟು ಕೆಪಾಸಿಟಿ ಸರ್? ಇದು 3 kV. ಗಂಟೆಗೆ 1 ಲೀಟರ್ ಪೆಟ್ರೋಲು. ಇದು ಇಂಡಿಕೇಶನ್ ಇರುತ್ತೆ. ಓಕೆ, ಆಯಿಲ್ ಇಲ್ಲ ಅಂದ್ರೆ ರೆಡ್ ಲೈಟ್ ಇಂಡಿಕೇಶನ್ ಬರ್ತದೆ. ಓಕೆ, ಸೇಮ್ ಗ್ರೀನ್ ಲೈಟ್ ಬಂದ್ರೆ ಪವರ್ ಏನು ಪವರ್. ಇದರಲ್ಲೂ ಸರ್ಕ್ಯೂಟ್ ಬ್ರೇಕರ್ ಇದೆ, ಆನ್ ಮಾಡ್ಕೊಬೇಕು, ಆಫ್ ಮಾಡ್ಕೊಬೇಕು. ಮತ್ತೆ ಸಾಕೆಟ್ಸ್ ಕೂಡ ಇದರಲ್ಲಿ ಕೊಟ್ಬಿಟ್ಟಿರ್ತಾರೆ. ವಿತ್ ಸೆಲ್ಫ್ ಸ್ಟಾರ್ಟ್ಗೆ ಬ್ಯಾಟ್ರಿ ಕೂಡ ಇರುತ್ತೆ. ಸೂಪರ್. ಸೊ ನೆಕ್ಸ್ಟ್ ಮಾಡೆಲ್ ನೋಡ್ತಿರ್ಬೋದು, ಆಲ್ಫಾ ಪ್ಲಸ್ ಅಂತ ಬರುತ್ತೆ. ರಿಮೋಟ್ ಸ್ಟಾರ್ಟ್ ಇದೆ. ರಿಮೋಟಲ್ಲಿ ಬರುತ್ತೆ. ಓಕೆ, ಆಟ ಚೌಕ್ ಇದೆ. ಓಕೆ, ಗಂಟೆಗೆ 1 ಲೀಟರ್ ನೋಡ್ತಿರ್ಬೋದು. 100% ಕಾಪರ್ ವೈಂಡಿಂಗ್, ಎಲ್ಲ ಕಾಪರ್ ವೈಂಡಿಂಗ್ ಬರುತ್ತೆ. ಇದು ಎಷ್ಟು ಕಿಲೋವಾಟ್ ಸರ್? ಇದು 3 kV. 3 kV ಬರುತ್ತೆ. ಓಕೆ, ಇದು ಏನೇನೆಲ್ಲ ರನ್ ಮಾಡ್ಬೋದು? ಇದು ಸೇಮ್ ಕಂಬಿ ಕಟ್ ಮಾಡೋ ಮಿಷಿನು, ವೆಲ್ಡ್ ಇದ್ರದ್ದು ಎಲ್ಲ. ಓಕೆ, ಎಲ್ಲನೂ ರನ್ ಮಾಡ್ಬೋದು. ಸೊ ಇದ್ರಲ್ಲಿ ಕೂಡ ಆಪ್ಷನ್ಸ್ ನಿಮಗೆ ಆಯಿಲ್ ಅಲರ್ಟ್ ತೋರಿಸುತ್ತೆ. ಬ್ಯಾಟ್ರಿ ಚಾರ್ಜಿಂಗ್ ಇದೆ. ಬ್ಯಾಟ್ರಿ ಚಾರ್ಜಿಂಗ್ ಬರುತ್ತಾ? ಓಕೆ, ಸೊ ಇದ್ರಲ್ಲಿ ಕೂಡ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಇದಕ್ಕೆ ವಾಟರ್ ಪ್ರೂಫ್ ಥರ ಇದೊಂದು ಕವರ್ ಕೊಟ್ಟಿರ್ತಾರೆ. ಇದು ಕೂಡ ನೋಡ್ಬೋದು. ಔಟ್ಪುಟ್ ಎಲ್ಲ ಕೂಡ ಇದೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಇದೆಷ್ಟು? 5 kV. ಇದು ರಿಮೋಟ್ ಸ್ಟಾರ್ಟ್ ಬರುತ್ತೆ. ಇದರಲ್ಲಿ ವೆಲ್ಡಿಂಗು, ಮನೆ ವೆಲ್ಡಿಂಗು, ಫಾರ್ಮ್ ಹೌಸ್ಗೆ, ಎಲ್ಲ ಡ್ರಿಲ್ಲಿಂಗು. ಮೋಟರ್ ರನ್ ಮಾಡಬೇಕಂದ್ರೆ 2 HP ಕೆಪಾಸಿಟಿ. 2 HP ಕೆಪಾಸಿಟಿ. ಇದಕ್ಕಿಂತ ನೆಕ್ಸ್ಟ್ ಮಾಡಲ್ 3 HP ಇದ್ರೆ 9 ಮಾಡಲ್ ಬರ್ತದೆ, ಅದರಲ್ಲೂ ರನ್ ಆಯ್ತದ. ಇದು ಕೂಡ ನಮ್ಗೆ ಸೈಡ್ ಹ್ಯಾಂಡಲ್ ವೀಲ್ ಎಲ್ಲ ಕ್ಯಾರಿ ಮಾಡ್ಬೋದು.
ಓಕೆ, ಸೊ ಇದಲ್ಲಿ ಕೂಡ ನೋಡ್ತಿರ್ಬೋದು ಆಯಿಲ್ ಅಲರ್ಟ್ ಕೊಟ್ಟಿರ್ತಾರೆ, ಮೀಟ್ರಲ್ಲಿ ಎಷ್ಟು ಓಡುತ್ತೆ, ವಾಟರ್ ಪ್ರೂಫ್ ಸ್ವಿಚ್ ಇದೆ, ಮತ್ತು ಇದು ಕೂಡ ಔಟ್ಪುಟ್ ನೋಡ್ಬೋದು. ಇದೇನು ಸರ್ ದೊಡ್ಡದು ಚಿಕ್ಕದು? ಇದು ದೊಡ್ಡದ್ರಲ್ಲೇ ಪ್ಲಗ್ ತಗೊಳ್ಳೋದು, ಇದು ಎಮರ್ಜೆನ್ಸಿ, ಇದು ಹಾಳಾಯ್ತು ನೆಕ್ಸ್ಟ್ ಯೂಸ್ಗೆ ಇದು ಯೂಸ್ ಮಾಡ್ಕೊಬೋದು ವಿತ್ ಬಟನ್ ಸ್ಟಾರ್ಟ್ ಕೊಟ್ಟು. ಬಟನ್ ಸ್ಟಾರ್ಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಸರ್ ಅಲ್ಫಾ ಕ್ಲಾಸಿಕ್ಕು, ಹಾಂ ಹಾಂ 3 phase ಆ್ಯಂಡ್ ಸಿಂಗಲ್ ಫೇಸ್ ಇದು. ಓಕೆ, ಇದು ಆಪ್ಷನ್ ಬಂದು ಸಿಂಗಲ್ ಫೇಸ್, ಈ ಆಪ್ಷನ್ ಸಿಂಗಲ್ ಫೇಸ್ 2 ಟೆಕ್. 3 phase ಬೇಕಂದ್ರೆ 2, 3 phase, ಇದು ಸಿಂಗಲ್ ಫೇಸ್. ಓಕೆ, ಇದು ಇದು ಗಂಟೆಗೆ ನಮಗೆ ಸಿಂಗಲ್ ಫೇಸ್ ಒಂದು ಬರುತ್ತೆ, 3 phase ಒಂದು ಬರುತ್ತೆ. ಸೊ ಇದೆಲ್ಲ ಏನು ಸರ್ ಬಟನ್ಗಳು? ಇದು ಬಟನ್, ಇದು ಗಂಟೆಗೆ 2.5 ಲೀಟರ್ ಪೆಟ್ರೋಲ್ ತಗೊಳ್ತದೆ. ಓಕೆ, ಇದು ಆಪ್ಷನ್ ಇರುತ್ತೆ. ಜನರೇಟರ್ ರನ್ ಆಗೋದಕ್ಕೆ ಒಂದಕ್ಕೆ ಹಾಕೊಂಡ್ರೆ ಸಿಂಗಲ್ ಫೇಸ್ ಲೋಡು. ಹಾಂ, ನಮಗೆ ಸಿಂಗಲ್ ಫೇಸ್ ಬೇಡ 3 phase ಬೇಕು ಅಂದರೆ ಹಾಂ, ಇದು ಸ್ಪೆಕ್ಟರ್ ಬಿಟ್ಟು ಆನ್ ಮಾಡ್ಕೊಂಡು 2 ಹಾಕೊಂಡ್ರೆ 3 phase ಲೋಡು. ಏನು ಬೇಡ ಅಂದರೆ ಆಫ್. ಸೂಪರ್. ಸೊ ಇದು ಸರ್? ಇದು ಸೇಮ್, ಇದು ಸೇಮ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ? ಇದು ಹೋಮ್ ಸ್ಟೇ ಪ್ರೇಯರ್ ಹಾಂ 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 ಬ್ಯಾಟ್ರಿದು. ಔಷಧಿ ಪ್ರಯರ್ ಬ್ಯಾಟ್ರಿ ಇದು ನಿಮಗೆ ನಾರ್ಮಲ್ ಆಗಿ ಒಂದು ಬಟನ್ ಪ್ರೆಸ್ ಮಾಡ್ಕೊಂಡು ಆಟೋಮೆಟಿಕ್ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇದು ಸರ್? ಇದು ಸ್ಪ್ರೇಯರ್, ಹೋಮ್ ಸ್ಟೇ ಪ್ರೇಯರ್ ಮಾಡೋಕೆ ಬಾಳೆ ತೋಟ, ಬಾಳೆ ತೋಟ, ಬಾಳೆ ತೋಟ, ಅಡಿಕೆ ತೋಟ, ಅಡಿಕೆ 20 ಫೀಟು ಫ್ರೇಮ್ ಓಕೆ, ಮಾಡ್ಬೋದು. 20 ಫೀಟ್ ಅಡಿ ಹೋಗುತ್ತಂತೆ. ಇದು ನೋಡ್ತಿರ್ಬೋದು, ಇದು ಸೂಪರ್ ಆಗಿದೆ. ಇದು ಸ್ಟ್ರೋಕ್, ಇದು 4 ಸ್ಟ್ರೋಕ್? ಇದು 4 ಸ್ಟಾಕ್ ಎಲ್ಲ, 4 ಸ್ಟ್ರೋಕೆ ಬಂದ್ಬಿಡುತ್ತೆ. ಓಕೆ, ಇದು 1 kV ಜನರೇಟ್ರು, ಮನೆ ಯೂಸ್ಗೆ, ಲೈಟಿಂಗ್ಸು, ಹಾಂ ಹಾಂ, ಈಗ ಫುಟ್ಪಾತ್ ಅಂಗಡಿಗಳು ಇರ್ತದಲ್ಲ ಹೌದು, ಅದೇ ಯೂಸ್ಗೆ ಅದಕ್ಕೆಲ್ಲ. ಸೊ ಇದೆಲ್ಲ ನೋಡ್ಬೋದು. ಫುಡ್ ಟ್ರಕ್ ಏನಾದ್ರು ಅದಕ್ಕೆ ಯೂಸ್ ಮಾಡ್ಕೊಬೋದು. ಇದು ವುಡ್ ಕಟಿಂಗ್ ನೋಡ್ತಿರ್ಬೋದು. ಓಕೆ, ಇದು ಅಗ್ರಿಕಲ್ಚರ್ ಇಂಜಿನ್, ಅಗ್ರಿಕಲ್ಚರ್ ಕಟರ್ಸು ಎಲ್ಲ ಕಟರ್ಸ್, ಓಕೆ, ಶುಗರ್ ಕ್ಯಾನ್ ಯೂಸ್ ಮಾಡೋದು ಹಾಂ ಹಾಂ, ಅದಕ್ಕೆಲ್ಲ. ಹಾಂ. ಇದು ವಾಟರ್ ಪಂಪು, ವಾಟರ್ ಪಂಪ್ಗೆ ನೀರು ಕೆರೆ ಬಾವಿಯಿಂದ ನೀರು ತೆಗೆದು 2 ಇಂಚು, ಓಕೆ ಅಂಡೋದು 3 ಇಂಚು. ಓಕೆ 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 ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ಒಂದು ಬ್ಲೋವರ್ಸ್ ಇದೆ. ಸೊ ಇದೆಲ್ಲ ಏನೇನಿದೆ ಸರ್ ಇಲ್ಲಿ ನೋಡಿ? ಇದು ಬ್ಲೋವರ್ಸು, ಟೂಲ್ಸು, ಕಟಿಂಗ್ದು, ಡ್ರಿಲ್ಲಿಂಗ್ದು ಓಕೆ, ಎಲ್ಲ ಇದೆ. ಇದೆಲ್ಲನೂ ಆಲ್ಫಾದೇ ಬಂದ್ಬಿಡುತ್ತಾ? ಆಲ್ಫಾದೇ ಎಲ್ಲ ಬರುತ್ತೆ. ಬ್ಲೋವರು ಮತ್ತು ಅದು ಕಾರು ವಾಷಿಂಗ್ದು, ಕಾರ್ ವಾಷಿಂಗ್ದು ಇದೆಯಾ ನಿಮ್ಮ ಹತ್ರ? ಓಕೆ, ಸೊ ಮತ್ತೆ ಮೇಲ್ಗಡೆ ಕೂಡ 20 ನೋಡ್ಬೋದು ಲೀಟರ್ ಕ್ಯಾನ್, ಅದು ಇಂಜಿನ್ ಅಸೆಂಬ್ಲಿ ಮಾಡ್ಬಿಟ್ಟು ಸ್ಪ್ರೇಯರ್. ಸೊ ಚಾರ್ಜ್ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಪೆಟ್ರೋಲ್ ಗಂಟೆಗೆ 1/2 ಲೀಟರ್ ಪೆಟ್ರೋಲ್. ಇದೇನು ಸರ್ ಇಲ್ಲೆಲ್ಲ ಇರೋದು? ಇದು ಹೋಂಡಾ ಇಂಜಿನು, ಹಾಂ, ಆಲ್ಟರ್ನೇಟರ್ ಹಾಕೊಂಡು ನಾವು ಯೂಸ್ ಮಾಡೋದು. ಆಲ್ಟರ್ನೇಟರ್ ಹಾಕೊಂಡು ಯೂಸ್ ಇಂಜಿನ್ ಮಾತ್ರ ಹೋಂಡಾ. ಓಕೆ, ಸೊ ಹೋಂಡಾ ಇಂಜಿನೇ ಬೇಕು ಅಂತ ಕೇಳೋರಿಗೆ ಈ ಆಪ್ಷನ್ಸ್ ಕೂಡ ಇದೆ ನಿಮ್ಮ ಹತ್ರ. 3 kV and 5 kV ಇದೆ. 3 kV and 5 kV ಎರಡು ಆಪ್ಷನ್ ಬಂದ್ಬಿಡುತ್ತೆ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ತುಂಬ ಜನ ಕೇಳ್ತಾರೆ ನಿಮ್ಮ ಹತ್ರ ಸ್ಟಾಕ್ಸ್ ಎಲ್ಲ ಇದೆಯಾ ಅಂತ ಹೇಳಿದಾಗ, ಅವಾಗ ಲೈಕ್ ರೆಡಿ ಸಿಗುತ್ತಾ ಅಥವಾ ಹೆಂಗೆ? ಇಲ್ಲ, ರೆಡಿ ಸ್ಟಾಕ್ ಇದೆ. ಓ, ಎಷ್ಟು ರೆಡಿ ಸ್ಟಾಕ್ಸ್ ಇಟ್ಟಿರ್ತೀರಾ? ಅಲ್ಫಾ ಪ್ಲಸ್ ಇದು ಹಾಂ 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 5 kV, ಓಕೆ ಅಲ್ಫಾ ಕ್ಲಾಸಿಕ್ ಓಕೆ 5 kV, ಓಕೆ ಸ್ವಿಫ್ಟ್ ಪ್ರೋ 3 kV, ಓಕೆ ಸ್ವಿಫ್ಟ್ 5 kV. ಹಾಂ 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 ಇಲ್ಲೇ ಬನ್ನಿ, ಸ್ವಿಫ್ಟ್ 11 kV ಓಕೆ ಸಿಂಗಲ್ ಪೇಸ್, ಇದು 11 kV ಲೋಡ್ ಬರ್ತದೆ. ಓಕೆ, ಇದು ಸ್ವಿಫ್ಟ್ ಪ್ರೋ 5 kV, ಓಕೆ 7 kV ಇಲ್ಲಿದೆ ನೋಡಿ. ಓ, ಟೋಟಲ್ ಆಗಿ ಎಲ್ಲಾನು ರೆಡಿ ಆಗಿರುತ್ತೆ. ರೆಡಿ ಸ್ಟಾಕ್ ವೆಯ್ಟ್ ಇರುತ್ತೆ. ಮಾಡೋದೇನು ಇಲ್ಲ, ಇಮಿಡಿಯೇಟ್ ಡೆಲಿವರಿ ಡೆಲಿವರಿ. ಓಕೆ ಸರ್, ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಪೇರ್ಸ್ ಕೂಡ ಓಕೆ, ಸ್ಪೇರ್ಸ್ ಕೂಡ ನೋಡೋಣ. ಸೊ ತುಂಬ ಜನ ಏನಂದರೆ ಪ್ರಾಡಕ್ಟ್ ಸಿಗುತ್ತೆ, ಓಕೆ, ಬಟ್ ಸ್ಪೇರ್ಸು ಅಂತ ಕೇಳುವಾಗ ತುಂಬ ಜನಕ್ಕೆ ಗೊತ್ತಾಗಲ್ಲ ಏನು ಹೆಂಗೆ ಸ್ಪೇರ್ಸ್ ಅಂತ ಅಲ್ಲ. ಬಟ್ ಇವ್ರ ಹತ್ರ ಎಲ್ಲ ಸ್ಪೇರ್ಸು ಇಲ್ಲೇ ಸಿಗುತ್ತೆ. ಸೊ ನೋಡ್ತಿರ್ಬೋದು, ಸೌಂಡ್ಲೆಸ್, ಓಕೆ, ಸೌಂಡ್ಲೆಸ್ ಜನರೇಟರ್, ಹಾಂ ಹಾಂ, ಅಲ್ಫಾ 4 kV, 3 kV, ಓಕೆ, 1 kV, 2.8 ಹಾಂ 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 ಹಾಂ, ಎಲ್ಲ ಇಂಜಿನ್ಸು ಓಕೆ, ಎಲ್ಲ ಸ್ಟಾಕ್ ಇದೆ. ಸ್ಪೇರ್ಸ್ ಎಲ್ಲನೂ ಎಲ್ಲ ಇದೆ ಇದೆ ನಿಮ್ಮ ಹತ್ರ. ಓಕೆ, ಸೊ ಈ ಟೋಟಲ್ ಆಗಿ ನೋಡ್ತಿರ್ಬೋದು, ಸ್ಪೇರ್ಸ್ಗಂತಾನೆ ಒಂದು ಸೆಪ್ರೇಟಾಗಿ ಮಾಡಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಸ್ಟಾಕ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ಸ್ಪೇರ್ಸ್ ಅಂತ ಬಂದರೆ ನೋಡ್ತಿರ್ಬೋದು, ಕಂಪ್ಲೀಟಾಗಿ ನಿಮ್ಗೆ ಸ್ಪೇರ್ಸ್ ಎಲ್ಲನೂ ಇಲ್ಲೇ ಸಿಕ್ಬಿಡುತ್ತೆ. ಸೊ A to Z ಸ್ಪೇರ್ಸ್ ಆಗಲಿ ಎಲ್ಲನೂ ಸಿಗುತ್ತೆ. ಈ ಸ್ಪೇರ್ಸಿಂದನೇ ಗೊತ್ತಾಗುತ್ತೆ ಇದೊಂದು ಟ್ರಸ್ಟೆಡ್ ಬ್ರ್ಯಾಂಡು, ಒಂದು ವಾರಂಟಿ ಕೂಡ ಎಲ್ಲ ಇದಕ್ಕೂ ಸಿಗುತ್ತೆ ಅಂತಾರೆ. ಸರ್ ನೆಕ್ಸ್ಟ್ ಇವಾಗ ಈ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿ ಜನರೇಟರ್ಸ್ ಎಲ್ಲ ಇದೇನು ಸರ್ ಇದು? ಇದು ಗ್ರಾಸ್ ಕಟಿಂಗ್, ಹುಲ್ ಕಟ್ ಮಾಡೋದು. ಹುಲ್ಲು ಮಳೆಕಾಲ ಬಂದಾಗ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತೆ, ಅದನ್ನೆಲ್ಲ ಕಟ್ ಮಾಡೋಕ್ಕೆ. ಓಕೆ, ಇದೆಲ್ಲ ಪ್ರೈಸಿಂಗ್ ಎಲ್ಲ ನಿಮಗೆ ಅಫೋರ್ಡಬಲ್ ಆಗಿರುತ್ತಲ್ಲ? ಓಕೆ, ವಾರಂಟಿ ಎಲ್ಲನೂ ಇರುತ್ತೆ. ಓಕೆ,
ಗಂಟೆಗೆ 1/2 ಲೀಟ್ರ್ ಪೆಟ್ರೋಲ್ ತಗೊಳ್ತದೆ. ಗಂಟೆಗೆ 1/2 ಲೀಟ್ರ್ ಪೆಟ್ರೋಲ್ ತೊಗೊಳ್ಳೋದೆ. 100 ml ಇಂಜಿನ್ ಆಯಿಲ್ ಒಂದು ಮೇಂಟೈನ್ ಮಾಡಬೇಕು. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಸರ್ ಇದ್ದಾರೆ, ಸೊ ಓನರ್ ಆಫ್ ದ ಸ್ಟೋರ್ ಅಂತಲೇ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಇವಾಗ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಎಲ್ರಿಗೂ ಇಂಟ್ರೆಸ್ಟ್ ಬಂದಿರುತ್ತೆ, ಆ ಥರ ಒಂದು ಪ್ರಾಡಕ್ಟ್ಸ್ ಕೂಡ ತೊಗೊಂಬಂದಿದ್ದೀರಾ. ಸೊ ಯಾಕಂದರೆ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಜನ್ರೇಟರ್ಸ್ ಇವಾಗ ತುಂಬಾ ಹೆಲ್ಪ್ಫುಲ್ ಆಗ್ತಿರುತ್ತೆ ಜನರಿಗೆ, ಅದು ಕೂಡ ತೊಗೊಂಬಂದಿರಾ. ಆಲ್ಫಾ ಸೀರೀಸ್ ಆಗಲಿ ಮತ್ತು ಅದು ಸಬ್ ಬ್ರ್ಯಾಂಡು ಸ್ವಿಫ್ಟ್ ಆಗಲಿ ತುಂಬಾ ಒಂದು ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಆಗಲಿ ಎಲ್ಲ ತೊಗೊಂಬಂದಿದ್ದೀರಾ. ಶಿಪ್ಮೆಂಟ್ ಅಂತ ಬಂದರೆ ನಿಮ್ಗೆ ಯಾವ ಥರ ಇರುತ್ತೆ ಸರ್? ನಮ್ಮದು ಪ್ಯಾನ್ ಇಂಡಿಯಾ ಅಥವಾ ಸೌತ್ ಇಂಡಿಯಾ ಆಗಲಿ ಅಥವಾ ಕರ್ನಾಟಕ ಎಲ್ಲಿದ್ದರೂ ನಾವು ಶಿಪ್ಮೆಂಟ್ ಮಾಡ್ತೀವಿ. ಓಕೆ, ಎಲ್ಲ ಕಡೆ ಶಿಪ್ಮೆಂಟ್ ಮಾಡ್ಕೊಳ್ತೀರಾ. ಮತ್ತು ನಿಮ್ಮದು ಸ್ಟೋರ್ ಎಲ್ಲಿ ಬರುತ್ತೆ, ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಸೊ ನಮ್ಮದು ಸ್ಟೋರ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10 to 7 o'clock ವರೆಗೂ ಇರುತ್ತೆ. ಮತ್ತು ನಮ್ಮದು JC ರೋಡ್ ಮೇನ್ ರೋಡ್ ಅಪೋಸಿಟ್ ಭಾರತ್ ಪೆಟ್ರೋಲ್ ಬಂಕ್ ಅಪೋಸಿಟ್ ನಮ್ಮದು ಸ್ಟೋರ್ ಇದೆ. ಓಕೆ ಸರ್, ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀರಾ ಸರ್ ಎಲ್ಲರೂ? ಯಾರೇ ಕಸ್ಟಮರ್ಸ್ ಬಂದರೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ, ನಾವು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಓಕೆ ಸರ್, ವಾರಂಟಿ ಅಂತ ಬಂದರೆ ಸರ್? 1 year ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ ಆನ್ ಪ್ರಾಡಕ್ಟ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೀವೇನಾದರೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಈ ಜನ್ರೇಟರ್ಸ್ ಎಲ್ಲ ಬೇಕು ಅಂದರೆ ಇವರು ಮೇನ್ ಡೀಲರ್ ಆಗಿದ್ದರಿಂದ ನಿಮಗೆ ಸಬ್ ಡೀಲರ್ಸ್ ಥರ ಪ್ರೊವೈಡ್ ಮಾಡ್ತಾರೆ ಈ ಪ್ರಾಡಕ್ಟ್ಸ್ ಕೂಡ. ಆಲ್ಫಾ ಸೀರೀಸ್ ಆಗಲಿ ಮತ್ತು ನಿಮಗೆ ಸ್ವಿಫ್ಟ್ ಪ್ರೋ ಆಗಲಿ ಸ್ಪೇರ್ಸ್ ಕೂಡ ಎಲ್ಲ ಇವರೇ ಸಪ್ಲೈ ಮಾಡ್ತಾರೆ. ಸೊ ನೀವು ಕೂಡ ಒಳ್ಳೆ ಮಾರ್ಜಿನಲ್ಲಿ ಕೂಡ ಆನ್ ಮಾಡ್ಬೋದು.